ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬಿಸ್ ಕಿಚನ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ, ಈಗಲೇ ಸಬ್ಸ್ಕ್ರೈಬ್. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ರೆಸಿಪಿ ಆಲೂಗೆಡ್ಡೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ ಅಂತಾರೆ, ಗೊಜ್ಜು ಅಂತಲೂ ಹೇಳ್ತಾರೆ. ನಾನಿಲ್ಲೊಂದು 4 ಆಲೂಗೆಡ್ಡೆನ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗಿದ್ದ ಬಿಸಿಲಿಗೆ ತಂಪಾಗಿ ಏನಾದರೂ ತಿನ್ನೋಣ ಅಂತಲೇ ಅನಿಸುತ್ತೆ. ಹಾಗಾಗಿ ಈ ರೆಸಿಪಿ ನಾನು ಯೋಚನೆ ಮಾಡಿದೆ. ಈಗ ಈ ಹೆಚ್ಚಿಟ್ಟಿರೋ ಆಲೂಗೆಡ್ಡೆನ ಬೇಯಿಸ್ಕೋಬೇಕು ನಾವು. ಒಂದು ಸ್ವಲ್ಪ ನೀರು ಹಾಕಿ ಒಂದು 20 ನಿಮಿಷ ಬೇಯಬೇಕು. ಆಲೂಗೆಡ್ಡೆ ಎಷ್ಟು ಬೇಯುತ್ತೋ ಅಷ್ಟು ಒಳ್ಳೆಯದು ನಮಗೆ. ಈಗ ನೋಡಿ ಚೆನ್ನಾಗಿ ಬೇಯ್ತಿದೆ. ಇನ್ನೊಂದು ಸ್ವಲ್ಪ ಬೇಗ ಬೇಯಬೇಕಾದ್ರೆ ಚೂರೊಂದು ಅರ್ಧ ಚಮಚ ಉಪ್ಪು ಹಾಕಿದರೆ ಸರಿಯಾಗುತ್ತೆ. ಇವಾಗ ನೋಡಿ ಈ ಥರ ಆಗಿದೆ, ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಹಾಗೂ ಇರ್ಬೋದು, ಆದರೆ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲಿ ಚೂರು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೀಗ ಖಾರಕ್ಕೆ ನಾನು 4 ಜೀರಿಗೆ ಮೆಣಸು, ಅಂದರೆ ಖಾರದ ಮೆಣಸು. ನಾವು ಯಾವುದೇ ರೆಸಿಪಿಗಾದರೂ ಮೆಣಸನ್ನ ಹೆಚ್ಚು ಹಾಕೋದಕ್ಕಿಂತ ಜಜ್ಜಿ ಹಾಕಿದರೆ ಖಾರ ಜಾಸ್ತಿ ಚೆನ್ನಾಗಿರುತ್ತಂತೆ, ರೆಸಿಪಿನೂ ಚೆನ್ನಾಗಿರುತ್ತಂತೆ. ಹಾಗೆ ಇದನ್ನು ನಾನು ಜಜ್ಕೋತಿದ್ದೀನಿ. ಮೆಣಸು ಚೆನ್ನಾಗಿ ಖಾರ ಬಿಡ್ತಿದೆ. ಚೆನ್ನಾಗಿ ಜಜ್ಕೊಂಡ್ಮೇಲೆ ಈಗ ಜಜ್ಜಿರೋ ಹಸಿಮೆಣಸನ್ನು ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಆದಮೇಲೆ ಈಗ ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ನಿಮಗೆ ಮನೇಲಿ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಹಾಕೋಬೋದು. ನಮ್ಮನೇಲಿ 3 ಜನ ಇರೋದು, ಹಾಗಾಗಿ ನಾನು ಅರ್ಧ ಲೀಟ್ರ್ ಮೊಸರು ಹಾಕೋತಿದ್ದೀನಿ ಅಷ್ಟೇ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನೆಲ್ಲ 1 ಚಮಚ ಹಾಕೋತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ ನಾವು. ಒಗ್ಗರಣೆಗೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ ಹಾಕೋತಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಹಾಕೋಬೋದು, ಆಪ್ಷನಲ್ಲಿದು. ಹಾಗೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ. ಖಾರಕ್ಕೆ ಆಲ್ರೆಡಿ ಮೆಣಸು ಹಾಕಿರೋದ್ರಿಂದ ಈಗ ಜಸ್ಟ್ ಒಗ್ಗರಣೆಗೋಸ್ಕರ ಒಂದು ಒಣಮೆಣಸು ಹಾಕೋತಿದ್ದೀನಿ. ಅದು ಚಿಟಿಪಿಟಿ ಆದಮೇಲೆ ಒಂದು ಚೂರು ಕರಿಬೇವು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಇಲ್ಲಿ ಸಾಸಿವೆ ಸಿಡಿಮಿಡಿ ಆದರೆ ಆಯಿತು, ಒಗ್ಗರಣೆ ರೆಡಿ ಆಗಿದೆ ಅಂತಲೇ ಅರ್ಥ. ಈ ರೆಡಿಯಾಗಿರೋ ಒಗ್ಗರಣೆನ ಈಗ ಆಲೂಗೆಡ್ಡೆ ಗೊಜ್ಜಿಗೆ ಮಿಕ್ಸ್ ಮಾಡಿದ್ರೆ ಆಯಿತು. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮೇಯ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಪರಿಮಳ ಚೆನ್ನಾಗಿರುತ್ತೆ. ಹಸಿಯಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ನಂಗೆ ತುಂಬ ಇಷ್ಟ. ಹಂಗೆ ನೀವು ಇದಕ್ಕೆ ಟೊಮೆಟೊ ಈರುಳ್ಳಿನ ಫ್ರೈ ಮಾಡು ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.